ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. 11ನೇ ತಾರೀಕು ಪ್ರಧಾನವಾಗಿ ಕುಂಭರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, 12ನೇ ತಾರೀಕು ಕುಂಭರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 27ನೇ ತಾರೀಕು ಮೀನರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ಗ್ರಹ ಸ್ಥಿತಿಗಳು. ಅದೇ ರೀತಿ ಗ್ರಹ ಕುಂಡಲಿಯಲ್ಲೂ ಕೂಡ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥ ಗುರುವು, ಮಿಥುನ ರಾಶಿಯಲ್ಲಿರ್ತಕ್ಕಂಥ ಕುಜನು, ಅದೇ ರೀತಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕೇತುವು, ಕುಂಭ ರಾಶಿಯಲ್ಲಿ ಇರತಕ್ಕಂತಹ ಶನಿ, ಅದೇ ರೀತಿ ಬುಧ, ಅದೇ ರೀತಿಯಾಗಿ ಬರತಕ್ಕಂತಹ ರವಿಯಿಂದಾಗಿ ಮೀನರಾಶಿಯಲ್ಲಿರುವಂತಹ ಶುಕ್ರ, ಅದೇ ರೀತಿ ರಾಹುವಿನಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಧನುರಾಶಿ ಗ್ರಹಸ್ಥಿತಿ ಮುಖಾಂತರವಾಗಿ ಜನ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚತುರ್ಥಪತಿಯಾಗಿರುವಂಥ ಗುರು 6ನೇ ಸ್ಥಾನದಲ್ಲಿರುವಂಥದ್ದು. ಷಷ್ಠಂ ದ್ವಾದಶ ಅಷ್ಟಮಂಚ ಮುನಯೋ ಭಾವಾನ್ ಅನಿಷ್ಟಾನ್ವಿದುಹು. 6ನೇ ಸ್ಥಾನದಲ್ಲಿರುವಂತಹ ಗುರುವಿನಿಂದಾಗಿ ಅಷ್ಟು ಶುಭ ಫಲ ಇಲ್ಲದೇ ಇದ್ದರೂ ಕೂಡ ಶುಕ್ರನ ಬಲದಿಂದಾಗಿ ಒಳ್ಳೆ ರೀತಿಯಾದಂತಹ ಜೀವನವನ್ನು ನಡೆಸಲಿಕ್ಕಿರ್ತಕ್ಕಂತಹ ಮೌಲ್ಯವನ್ನಾಗಿರಬಹುದು, ಶಕ್ತಿಯನ್ನಾಗಿರಬಹುದು, ಸಪೋರ್ಟನ್ನಾಗಿರಬಹುದು, ವ್ಯಾವಹಾರಿಕವಾಗಿ ಬರಬೇಕಾದಂತಹ ಅನುಕೂಲಗಳಾಗಿರ್ಬೋದು, ಅವಕಾಶಗಳಾಗಿರ್ಬೋದು ಸಿಗುವಂಥ ಯೋಗ ಈ ಒಂದು ತಿಂಗಳಿನಿಂದ ನಿಮಗೆ ಆರಂಭವಾಗುವಂಥದ್ದು. ಅದೇ ರೀತಿಯಾಗಿ ದ್ವಿತೀಯಾಧಿಪತಿಯಾಗಿರುವಂತಹ ಶನಿಯು 3ನೇ ಸ್ಥಾನದಲ್ಲಿರುವಂಥದ್ದು, ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ಧನೇಯಸ್ಯ ಭಾನುಹು ಸಭಾಗ್ಯಾಧಿಕ ಸ್ಯಾತ್ ಚತುಷ್ಪಾತ್ ಸುಖಂ ಸ್ವದ್ವಯೇ ಸ್ವಂಜಯಾತಿ ಕುಟುಂಬೇ ಕಲಿರ್ಜಾಯ ಜಾಯತೇಪಿ ಕ್ರಿಯಾನಿಷ್ಫಲಾಯಾತಿ ಲಾಭಸ್ಯ ಹೇತು. ಕೆಲವಷ್ಟು ಲಾಭಕ್ಕೋಸ್ಕರ ಮಾಡಿರುವಂಥ ಕೆಲಸ ಕಾರ್ಯಗಳಲ್ಲೂ ಅದು ಕೂಡ ನಿಷ್ಫಲವಾಗುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಸಣ್ಣ ಪುಟ್ಟ ವಿಷಯದಲ್ಲಿ ಕೆಲವಷ್ಟು ವಾದ ವಿವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಕೆಲವಷ್ಟು ವಿಚಾರ ವಿಷಯಗಳಲ್ಲಿ, ನಿರ್ಧಾರಗಳಲ್ಲಿ ಮುಂಗೋಪದಿಂದ ವರ್ತನೆ ಮಾಡೋದರಿಂದಾಗಿ ಅವಕಾಶಗಳು ತಪ್ಪಿ ಹೋಗುವಂಥ ಸಾಧ್ಯತೆಗಳಿರುವಂಥ ಲಕ್ಷಣಗಳಿದೆ. ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ವಾದ ವಿವಾದಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥ ಸಾಧ್ಯತೆಯೂ ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅದನ್ನೆಲ್ಲ ತಾಳ್ಮೆಯಲ್ಲಿ ನೀವು ನಿಭಾಯಿಸ್ಕೊಂಡು ಹೋದರೆ ಒಳ್ಳೆಯ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಇನ್ನು 3ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು. ಒಟ್ಟಿಗಿರತಕ್ಕಂತಹ ಬುಧ ಮತ್ತು ರವಿಯಿಂದಾಗಿಯೂ ಕೂಡ ಒಳ್ಳೆಯ ಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಸಹೋದರರಿಂದ ಸಹಾಯ ಸಹಕಾರಗಳು ಸಿಗುವಂಥದ್ದಾಗಿರ್ಬೋದು. ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದರೆ ಒಳ್ಳೆಯ ಪ್ರತಿಫಲವನ್ನು ಕಾಣಬಹುದು. ನ್ಯಾಯಾಲಯಕ್ಕೋಸ್ಕರವಾಗಿ ನೀವು ಯಾವುದಾದ್ರೂ ತೀರ್ಮಾನ ಇತ್ಯಾದಿಗಳಿಗೋಸ್ಕರವಾಗಿ ಪ್ರಯತ್ನವನ್ನು ನಡೆಸ್ತಾ ಇದ್ದರೆ ಅಥವಾ ಕಾದು ಕೂತ್ಕೊಂಡಿದ್ದರೆ ಒಳ್ಳೆಯ ಪ್ರತಿಫಲವೂ ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿದೆ. ಅದೇ ರೀತಿ 4ನೇ ಸ್ಥಾನದಲ್ಲಿ ಉಚ್ಚಸ್ಥಾನ ಆಗಿರ್ತಕ್ಕಂಥ ಶುಕ್ರನಿಂದಾಗಿ ಒಳ್ಳೆಯ ಅನುಕೂಲಗಳು ನಿಮಗೆ ಈ ಒಂದು ಸಂದರ್ಭದಲ್ಲಿ ಸಿಗುವಂಥ ಸಾಧ್ಯತೆ ಇದೆ. 4ನೇ ಸ್ಥಾನವನ್ನು ಮಾತಾ ಸುಹೃದ್ ಮಾತುಲ ಭಾಗಿನೇಯವು ಕ್ಷೇತ್ರಂ ಸುಖಂ ವಾಹನಂ ಆಸನಂಚ. 4ನೇ ಸ್ಥಾನವನ್ನು ತಾಯಿಯ ಒಂದು ಸ್ಥಾನವನ್ನಾಗಿ ಪರಿಗಣನೆಗೆ ತಗೊಳ್ಳುವಂಥದ್ದು. ಆ ಒಂದು ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಅದೇ ರೀತಿಯಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿಯೂ ಕೂಡ ಹೊಸ ವಾಹನವನ್ನು ಖರೀದಿ ಮಾಡುವಂಥ ಯೋಗ, ಹೊಸ ಭೂಮಿಯನ್ನು ಖರೀದಿ ಮಾಡುವಂಥ ಯೋಗ, ತಗೊಂಡಂಥ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂಥ ನಿಟ್ಟಿನಲ್ಲಿ ಹೆಚ್ಚಿಗೆ ಒಂದು ಪ್ರಯತ್ನ ಏನೇನು ಮಾಡ್ಕೊಂಡು ಬಂದಿದ್ದೀರಿ ಎಲ್ಲವೂ ಕೂಡ ಸಕ್ಸಸ್ ಆಗುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ವಾಹನ ಇತ್ಯಾದಿಗಳ ಒಂದು ಸೌಖ್ಯವು, ಸಾಕು ಪ್ರಾಣಿಗಳ ಸೌಖ್ಯವು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಸಿಗುವಂಥ ಯೋಗಗಳು ಈ ಒಂದು ಕಾಲಘಟ್ಟದಲ್ಲಿರುವಂಥದ್ದು. ಕ್ಷೇತ್ರಂ ಸುಖಂ ವಾಹನಂ. ಕ್ಷೇತ್ರ ಅಂತ ಹೇಳಿದರೆ ತಗೊಂಡಂಥ ಭೂಮಿಯನ್ನು ಈಗಾಗಲೇ ಹೇಳಿರೋ ಪ್ರಕಾರವಾಗಿ ಅಭಿವೃದ್ಧಿಪಡಿಸುವಂಥದ್ದು. ಸುಖ, ಶಾಂತಿ, ನೆಮ್ಮದಿ, ವೃದ್ಧಿ ಆಗುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಒಟ್ಟಿಗಿರ್ತಕ್ಕಂಥ ರಾಹುವಿನಿಂದಾಗಿ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ಟೆನ್ಷನ್ಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ. ನಂಬಿಕೆಗೆ ಮೋಸ ಹೋಗುವಂಥ ಸಾಧ್ಯತೆಯು ಕೂಡ ಈ ಒಂದು ಕಾಲಘಟ್ಟದಲ್ಲಿರೋದ್ರಿಂದ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಮುಂದುವರಿಯಿರಿ. ಇನ್ನು ಪಂಚಮಾಧಿಪತಿ ಆಗಿರುವಂತಹ ಕುಜ 7ಮ ಸ್ಥಾನದಲ್ಲಿರತಕ್ಕಂಥದ್ದು ಮಕ್ಕಳ ಒಂದು ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದ ವಿಷಯದಲ್ಲಿ ವಿಶೇಷವಾಗಿರುವಂಥ ಗಮನವನ್ನು ಕೊಟ್ಟುಕೊಂಡು ಮುಂದುವರೆದರೆ ಒಳ್ಳೆಯ ಪ್ರತಿಫಲವನ್ನು ಕಾಣಬಹುದು. ಋಣಕ್ಕೆ ಸಂಬಂಧಪಟ್ಟು ಅಥವಾ ಸಾಲ ಸೌಲಭ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೆ ಒಳ್ಳೆ ರೀತಿಯಾದಂಥ ಫಲಗಳಿದೆ. ಸಾಲ ಮರುಪಾವತಿ ಆಗುವಂಥ ಯೋಗಗಳಿದೆ. ಫೈನಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟು ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ನಿಮಗೆ ಸಿಗುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಬಂದರೂ ಕೂಡ ಸರಿಪಡಿಸ್ಕೊಂಡು ಮುಂದುವರಿರಿ. ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ. ಮುಂದೆ ಬರುವಂಥ ಸಮಯವೂ ಕೂಡ ವಿವಾಹಕ್ಕೆ ಒಳ್ಳೆಯ ಪ್ರಶಸ್ತವಾಗಿರುವಂಥ ಕಾಲಘಟ್ಟ. ತತ್ಕಾಲ ಇರುವಂಥ ಗ್ರಹಸ್ಥಿತಿಗಳು, ದೈವ ಬಲ ಮತ್ತು ಅದೇ ರೀತಿ ಗುರುವಿನ ಬಲ
ಕಡಿಮೆ ಇರುವಂಥ ಒಂದು ಕಾಲಘಟ್ಟವಾಗಿರುತ್ತೆ. ಅದೇ ರೀತಿಯಾಗಿ ಇನ್ನು 9ನೇ ಸ್ಥಾನವನ್ನು ನೋಡೋದಾದರೆ 9ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ರವಿಯು 3ನೇ ಸ್ಥಾನಕ್ಕೆ ಬರುವಂಥದ್ದು ಒಳ್ಳೆಯ ರೀತಿಯಾದಂಥ ಒಂದು ಪ್ರತಿಫಲವನ್ನು ಕಾಣಬಹುದು. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಕೆಲವಷ್ಟು ಆಸ್ತಿಗಳು ಅಥವಾ ಕೆಲವಷ್ಟು ದಾಖಲೆ ಪತ್ರಗಳಾಗಿರ್ಬೋದು, ಕೆಲವಷ್ಟು ಜವಾಬ್ದಾರಿಗಳಾಗಿರ್ಬೋದು ನಿಮಗೆ ಅನುಕೂಲವಾಗಿ ಬರುವಂಥ ಯೋಗಗಳು ಈ ಸಂದರ್ಭದಲ್ಲಿರುವಂಥದ್ದು. ಅದೇ ರೀತಿಯಾಗಿ 10ನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಮಾಡುವಂತಹ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಕೊನೆಯಲ್ಲಿ ಲಾಭಾಂಶ ಬರುವ ಸಂದರ್ಭದಲ್ಲೇ ವಿಘ್ನಗಳು ಬರುವಂಥ ಸಾಧ್ಯತೆಯು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಈ ಮುಂದೆ ಬರುವಂತಹ ಒಂದು ಕಾಲಘಟ್ಟ ಅತ್ಯುತ್ತಮವಾಗಿರುವಂಥ ಕಾಲಘಟ್ಟವಾಗಿರುತ್ತೆ. ತತ್ಕಾಲ ಬರುವಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿಯೂ ಕೂಡ ಒಂದು ಅಭಿವೃದ್ಧಿಯ ಪಥವನ್ನು ಕಾಣಿಸುವಂಥ ಎಲ್ಲ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಒಳ್ಳೆಯ ಲಾಭಾಂಶಗಳು ಬಂದರೂ ಕೂಡ ಖರ್ಚು ವೆಚ್ಚಗಳಾಗಿರ್ಬೋದು, ದುಶ್ಚಟ ದುರ್ಜನರ ಸಹವಾಸ ಇತ್ಯಾದಿಗಳಿಂದ ಆದಷ್ಟು ದೂರವಿರಿ. ನಿಮ್ಮ ಸಹಕಾರ ಮಾಡಿದಂತಹ ಸ್ನೇಹಿತರಾಗಿರಬಹುದು ಅಥವಾ ಬಂಧುಗಳಾಗಿರ್ಬೋದು, ಯಾರ್ಯಾರನ್ನ ಎಷ್ಟೆಷ್ಟು ನಿಮ್ಮ ಒಂದು ವಿಷಯದಲ್ಲಿ ಎಷ್ಟೆಷ್ಟು ಅನುಕೂಲಕ್ಕೋಸ್ಕರವಾಗಿ ಅಥವಾ ಬಾಂಧವ್ಯಕ್ಕೋಸ್ಕರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಿ, ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡಿ. ಅದೇ ರೀತಿ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕ ಪ್ರತ್ಯೇಕವಾಗಿ ಇರುವಂಥದ್ದು, ಇದು ಗೋಚಾರ ಫಲ ಮಾತ್ರ ಆಗಿರೋದ್ರಿಂದಾಗಿ ಒಳ್ಳೆಯ ರೀತಿಯಾದಂತಹ ಒಂದು ಪ್ರತಿಫಲವನ್ನು ಕಾಣುವಂಥ ಯೋಗ ಗೋಚಾರ ಫಲ ಮುಖಾಂತರವಾಗಿ ಕಂಡುಬರುವಂಥದ್ದು. ಅಗತ್ಯ ಬೇಕಾಗಿ ಬಂದಲ್ಲಿ ವೈಯಕ್ತಿಕವಾಗಿರುವಂತಹ ಜಾತಕವನ್ನು ವಿಮರ್ಶೆಯನ್ನು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ಪ್ರತಿಫಲವನ್ನು ಈ ಒಂದು ತಿಂಗಳಲ್ಲಿ ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ತಮಗೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ಜ್ಯೋತಿಷಕ್ಕೆ ಸಂಬಂಧಪಟ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೂ ಅನೇಕ ವಿಷಯಗಳನ್ನು ತಿಳಿಯಲಿಕ್ಕೆ ನಮ್ಮ ವಿನಾಯಕ್ ಆಸ್ಟ್ರೋ ಟಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಅನೇಕ ರೀತಿಯಾದಂಥ ವಿಡಿಯೋಗಳನ್ನು ನಮ್ಮ ಈ ಚಾನಲ್ ಮುಖಾಂತರವಾಗಿ ವೀಕ್ಷಣೆ ಮಾಡ್ಬೋದು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ರಾಮ್ ರಾಮ್.